ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಮನೆ ಮಂದಿಯವರೆಲ್ಲ ಬೇಜಾರಾಗಿ ಕೂತಿದ್ ನೋಡಿ. ಯಾಕ್ರಿ ಏನಾಯ್ತು? ಎಲ್ಲ ಯಾಕತ್ಗೆ ಏನಾಯ್ತು? ಯಾಕೆಲ್ಲರೂ ಹೀಗ್ ಕೂತಿದ್ದೀರಾ? ಯಾರೋ ಸತ್ತೋಗಿದ್ದಾರೋ ಏನೋ ಅನ್ನೋ ತರ. ಹಾ, ನಿನ್ ಸೊಸೆ ಅಂತ ಕೆಲಸ ಮಾಡಿದಾಳಲ್ಲಮ್ಮ, ಹಾಗಾಗಿ ಈಗ ಕೂತಿದೀವಿ ಎಲ್ಲಾರೂನು. ಅಯ್ಯೋ, ಈಗ ಅವಳು ಏನೋ ತಪ್ಪು ಮಾಡಿದ್ರು ನನ್ ಮೇಲೆ ಯಾಕತ್ಗೆ ನೀವು ಬರ್ತಾ ಇದ್ದೀರಾ? ಹೇಳ್ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಂದಲ್ವಾ ಚಂಚಲ? ಏನ್ ಹೇಳ್ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ ಅಂತ ಹೇಳ್ತಾ ಇರ್ತಾರೆ ಸರಿತಾ ಅವರು. ಅವಳು ಏನ್ ತಪ್ಪು ಮಾಡಿದ್ರು ನಂದೇನಾ ಜವಾಬ್ದಾರಿ ಅತ್ಗೆ, ಯಾಕೆ ನೀವ್ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಿದಂಗೆ ಅಶೋಕ್ಗೆ ವಿವೇಕಿಂದ ಸೀದಾ ಮೇಲಿಂದ ಬಂದಿ ಈ ಆಡ್ ಶೂಟ್ ನ ಡಿಲೀಟ್ಸ್ ಮಾಡ್ಸಿದೀನಿ ಅಂತ ಹೇಳ್ತಾ ಇರ್ತಾರೆ. ಎಲ್ರಿಗೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ. ಎಷ್ಟೋ ಕೋಟಿ ಕೊಟ್ಟಿ ಈ ಆಡ್ ಶೂಟ್ ನ ಡಿಲೀಟ್ ಮಾಡ್ಸಿದೀನಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಸಹ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಗೌರಿನೂ ಸಹ ಹೇಗೋ ನಮ್ಮ ಯಜಮಾನ್ರಿ ಹಿಂಗಾದ್ರೂ ಒಂದ್ ಕೆಲಸ ಮಾಡಿದ್ರಲ್ಲ ಅಂತ ಖುಷಿ ಪಡೋ ಅಷ್ಟೊತ್ತಲ್ಲಿ ಮೋನಿಕಾ ಮೇಲಿಂದ ಬಂದಿ, ವಿವೇಕ್ ಏನ್ ಮಾಡ್ತಾ ಇದ್ಯಾ? ಅದು ನನ್ ಪರ್ಸನಲ್ ಲೈಫ್, ನೀನ್ ಯಾಕೆ ನೀನು ನನ್ನ ಹೇಳ್ತಾ ಇದ್ಯಾ? ಅಷ್ಟಕ್ಕೂ ನಾನ್ ಮಾಡಿರೋ ಆಡ್ ಶೂಟ್ ನ ನೀನ್ ಯಾರು ಡಿಲೀಟ್ ಮಾಡ್ಸೋದಿಕ್ಕೆ? ಹಾ ಹೇಳು, ನಿನಗೆ ಯಾವ ಅಧಿಕಾರ ಇದೆ ಅಂತ ನೀನ್ ಈ ರೀತಿ ಮಾಡಿಸ್ತಾ ಇದ್ಯಾ ಅಂತ ಹೇಳ್ತಿದ್ ನೋಡಿ. ಗೌರಿಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಮೋನಿಕಾ ಏನ್ ಮಾಡ್ತಾ ಇದ್ಯಾ? ಅವರು ನನ್ ಗಂಡ, ನೀನೇನ್ ಈ ರೀತಿ ಮಾತಾಡ್ತಾ ಇದ್ಯಾ? ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಿ ಮಾತಾಡೋದನ್ನ ಕಲಿ. ಇಲ್ಲೋ ನೀನೇ ನನ್ನ ಅಕ್ಕ ಅನ್ನೋ ಮರ್ತೋಗಿ ನಿನಗ್ ಹೇಗೆ ಚಳ್ಳ ಅನ್ನಿಸ್ತೀನಿ ಅಂತ ಹುಷಾರಾಗಿ ನೋಡ್ಕೋತಾ ಇರೋ ಅಂತ ಹೇಳ್ತಾ ಇದ್ದಿದ್ದನ್ನ ಎಲ್ಲರೂ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಗೌರಿ ರೂಢಾಗಿ ಮಾತಾಡ್ತಾ ಇದ್ದಿದ್ ನೋಡಿ ಆಶಾ ಅವರು, ಸರಿತಾ ಅವರು ಎಲ್ಲರೂ ಗಂಭೀರವಾಗಿ ನೋಡ್ತಾ ಇರ್ತಾರೆ. ಅಲ್ಲ, ಏನೋ ಹೋಗ್ಲಿ ಪಾಪ ಅಂತ ಸುಮ್ನೆ ಇದ್ರೆ ತುಂಬಾ ನಿಂದು ಜಾಸ್ತಿ ಆಗ್ತಿದೆ ಅಕ್ಕ. ನೀನ್ ಈ ಮನೆ ಹೆಸರನ್ನ ಉಳಿಸ್ಬೇಕಾಗಿರೋಳು, ಕಳಿಬೇಕು ಅಂತಾನೆ ಅನ್ಕೊಂಡಿದ್ಯಾ? ಹಾಗಾಗಿ ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಇದ್ಯಾ ನೀನು? ಏನೋ ನನ್ ಗಂಡ ನಿನ್ಗೇನು ತೊಂದ್ರೆ ಆಗ್ಬಾರ್ದು ಅಂತ ಆ ಆಡ್ ಶೂಟ್ ನ ಡಿಲೀಟ್ ಮಾಡ್ಸಿದಾರೆ. ನೀನ್ ಯಾಕೆ ಈ ರೀತಿ ಆಡ್ತಾ ಇದ್ಯಾ? ನಿನಗ್ ಸ್ವಲ್ಪನೂ ಬುದ್ಧಿ ಅನ್ನೋದಿಲ್ವಾ? ನೀನ್ ಅಕ್ಕ ಅಂತಾನೂ ನೋಡಲ್ಲ, ಮಕ ಮೂತಿ ಏನು ನೋಡ್ದಿರಾ ಒಡ್ದೇ ಬಿಡ್ತೀನಿ. ಏನೋ ಹೋಗ್ಲಿ ಅಂತ ಸುಮ್ನೆ ಬಿಟ್ಟಷ್ಟು ಜಾಸ್ತಿ ಮಾಡ್ತಾ ಇದ್ಯಾ ಅಂತ ಬೈತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಎಲ್ಲರೂ ಸಹ ಶಾಕ್ ಆಗಿ ನಿಂತಿರ್ತಾರೆ. ಇನ್ನ ಸರಿತಾ ಅವರಂತೂ, ಏನು ಇವಳು ನನ್ ಮಗನ್ನೇ ಈ ರೀತಿ ಇಟ್ಕೊಂಡು ಅವ್ರ ಅಕ್ಕನ ನೋಡ್ದೇರ ಹೇಗ್ ಬೈತಿದಾಳಲ್ಲ ಅಂತ ಸರಿತಾ ಅವರು ಸಹ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಂಗೆ ಇನ್ನು ಅಶೋಕ್ಗೆ ಆಶಾ ಅವರು, ಎಲ್ಲಾರು ಗೌರಿನ ಸಾಮಾನ್ಯದವಳು ಅನ್ಕೋಬಿಡಿ. ಅವಳು ತಲೆ ಕೆಟ್ರೆ ಚಂಡಿನೂ ಆಗ್ತಾಳೆ, ಚಾಮುಂಡಿನೂ ಆಗ್ತಾಳೆ. ಅವ್ರ ಗಂಡನ್ಗೆ ಹೆಸರು ಎಷ್ಟ್ ಕೊಡ್ಬೇಕೋ, ಮರ್ಯಾದೆ ಎಷ್ಟ್ ಕೊಡಿಸ್ಬೇಕೋ ಉಳ್ಸೋವರ್ಗೂ ಇರ್ತಾಳೆ. ಅವಳಿಗೇನಾದ್ರೂ ಇದೇ ರೀತಿ ಕಾಳಿ ಕಾಂಬೆನೂ ಆಗ್ಬಿಡ್ತಾಳೆ ಅಂತ ಹೇಳ್ತಿದೀನಿ ನೋಡಿ. ಎಲ್ಲರೂ ಸ್ವಲ್ಪ ಹುಷಾರಾಗಿರಿ ಆಯ್ತಾ? ಹಾಗಂತ ಗೌರಿ ತಲೆ ಮೇಲೆ ಹೋಗಿ ಕುತ್ಕೊಳ್ಳೋ ಅಂತ ಕೆಲಸ ಮಾಡ್ಬೇಡಿ ಅಂತ ಬೈತಾ ಇರ್ತಾಳೆ. ಸರಿ ಅಂತ ಇನ್ನ ಮೋನಿಕಾಗೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಡೋ ಅಷ್ಟೊತ್ತಲ್ಲಿ, ನಿಂತ್ಕೋ, ಎಲ್ಲಿಗೆ ಹೋಗ್ತಿದ್ಯಾ? ನಮ್ಮ ಯಜಮಾನ್ರಿಗೆ ನೀನು ಕ್ಷಮೆ ಕೇಳ್ಬಿಟ್ಟೆ ಹೋಗ್ಬೇಕು. ಯಾವ ರೀತಿ ಮಾತಾಡಿದ್ಯಾ ಅಂತ ನಿನಗೆ ಸ್ವಲ್ಪ ಆದ್ರೂ ಪರಿಜ್ಞಾನ ಅನ್ನೋದಿದ್ಯಾ ಅಂತ ಹೇಳ್ತಿದಂಗೆ, ನಾನ್ ಯಾಕೆ ಕೇಳ್ಬೇಕು ಅಂತ ಹೇಳ್ತಾ ಇರ್ತಾಳೆ ಮೋನಿಕಾ. ನೀನ್ ಅವ್ರ ವಿರುದ್ಧವಾಗಿ ಮಾತಾಡಿದ್ಯಾ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಫಸ್ಟ್ ಕೇಳು ಅಂತ ಹೇಳಿ ಗೌರಿ ಮೋನಿಕನ ಹತ್ರ ವಿವೇಕ್ಗೆ ಕ್ಷಮೆ ಕೇಳಿಸಿ ಕಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿವೇಕ್ ಅಲ್ಲಿಂದ ಹೊರಟಿದ್ ನೋಡಿ ಗೌರಿನೂ ಸಹ ಹಿಂದೆ ಹೋಗ್ತಾಳೆ. ರೀ, ತುಂಬಾ ಥ್ಯಾಂಕ್ಸ್ ರೀ, ಹೇಗೋ ಆ ಆಡ್ ಶೂಟ್ ನ ಡಿಲೀಟ್ ಮಾಡಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇರ್ತಾಳೆ. ಆಗ ನಿಮ್ಮ ಅಕ್ಕನ್ಗೆ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ಲ ಅನ್ಸುತ್ತೆ. ಏನ್ ಕೆಲಸ ಮಾಡ್ತಿದ್ದಾಳೆ ಏನಿಲ್ಲ ಅಂತ. ಈ ಇಬ್ರು ಸೇರಿ ಈ ಮನೇನ ಹೆಸರನ್ನ ಕಳಿಬೇಕು ಅನ್ಕೊಂಡೇ ಇದ್ದೀರಾ? ನಾನೇನ್ರಿ ಮಾಡ್ದೆ? ಅವಳು ಮಾಡೋ ತಪ್ಪಿಗೆಲ್ಲ ನನ್ ಮೇಲೆ ಎತ್ತಾಗ್ತಾ ಇದ್ದೀರಾ? ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿ ಏನು ಎತ್ತ ಅಂತ ನೋಡ್ಕೊಳ್ಳೋದನ್ನ ಕಲಿ ಪುಣ್ಯವತಿ. ಇನ್ನ ನಾನು ಪದೇ ಇದನ್ನ ಕ್ಷಮೆ ಕೊಡ್ತಾ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸರಿ ರೀ, ಆಯ್ತು, ನಾನು ನೋಡ್ಕೋತೀನಿ ಅಂತ ಹೇಳಿ ಅವಳು ಸಹ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಮೋನಿಕಾ ತುಂಬಾ ಬೇಜಾರಾಗಿ ರೂಮಲ್ಲಿ ಕುತ್ಕೊಂಡಿದ್ರೆ ಅಶೋಕ್ಗೆ ಅನಿಕೇತ್ ಸಹ ಬರ್ತಾ ಇರ್ತಾನೆ. ಹೇಗಾದ್ರೂ ಮಾಡಿ ಇವಳನ್ನ ಕನ್ವಿನ್ಸ್ ಮಾಡಿ ಸಮಾಧಾನ ಮಾಡ್ಬೇಕು ಅಂತ ಅವನ್ ಭುಜದ ಮೇಲೆ ಕೈ ಹಾಕ್ತಾ ಇರ್ತಾನೆ. ಅಶೋಕ್ಗೆ, ಏನ್ ಅನಿಕೇತ್, ಕಾಫಿ ಬೇಕಾ? ತಂದ್ಕೊಡ್ತೀನಿ ಇರು ಅಂತ ಹೇಳಿ ಮೋನಿಕಾ ಹೋಗ್ತಿರ್ತಾಳೆ. ಏನು, ನಾನೇನೋ ನೈಸ್ ಮಾಡೋಣ ಅಂತ ಬಂದ್ರೆ ಇವಳೇ ಈ ರೀತಿ ಆಡ್ತಿದ್ದಾಳೆ ಅಂತ ಅವನು ಸಹ ಯೋಚನೆ ಮಾಡ್ತಾ ಇರ್ತಾನೆ. ನೋಡಿದ್ರೆ ಮೋನಿಕಾ ಕಾಫಿ ತರೋ ಬದಲು ಬಳೆಗಳನ್ನ ತಂದಿರ್ತಾಳೆ. ತಗೋ ಅನಿಕೇತ್, ಬಳೆಗಳು ಹಾಕೊಂಡು ಈ ಮನೆ ಹೆಂಗಸ್ತರಾನೇ ಇರು ಅಂತ ಹೇಳಿದ್ ನೋಡಿ.
ಅನಿಕೇತ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಈಗ ಮೋನಿಕನ್ಗೆ ಅವಮಾನ ಆಗಿರೋ ಕಾರಣ ಅನಿಕೇತ್ ಅನ್ನೋ ವಿಚಾರ ಅವಳಿಗೆ ತಿಳಿಯುತ್ತಾ, ಮತ್ತೆ ಅದರಿಂದ ಏನಾದ್ರೂ ಮನೇಲಿ ಗೊಂದಲಗಳು ಹುಟ್ಟುತ್ತಾ. ಈ ಕಡೆ ನೋಡಿದ್ರೆ ಆಶು ಡಮರ್ ಆಗಿರೋ ವಿಚಾರ ಅವಳಿಗೆ ತಿಳಿದಿ ಈಗ ಅನಾಹುತಗಳ ಮೇಲೆ ಅನಾಹುತ ಆಗ್ತಿದೆ. ಮತ್ತೆ ಇದನ್ನ ಪಟ್ಬಿಡ್ದೇ ಇರಂಗೆ ಮತ್ತೆ ಹೇಗಾದ್ರೂ ಸಾಧಿಸ್ತಾಳ ಅಥವಾ ಮತ್ತೆ ಗೌರಿ ಅದನ್ನ ತಡಿತಾಳನ್ನ ಮುಂದಿನ ಭಾಗ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.